ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವ್ ಇವತ್ತು ಫಸ್ಟ್ ಟೈಮ್ ಕಾರ್ ನಲ್ಲಿ ಒಂದು ಟ್ರಿಪ್ಪಿಗೆ ಹೋಗ್ತಾ ಇದೀವಿ. ಒಂದು ವಾಟರ್ ಫಾಲ್ ಹೋಗ್ತಾ ಇದೀವಿ. ಅಲ್ಲೆಲ್ಲ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀವಿ. ನೀವು ಈ ವಿಡಿಯೋದಲ್ಲಿ ಜಾಯ್ನ್ ಆಗಿ. ಇದು ಅಭಿಗೆ ತುಂಬಾ ಇಷ್ಟವಾದ ಪ್ಲೇಸ್ ಅದು. ಅವನಿಗೆ ವಾಟರ್ ಫಾಲ್ ಕಡೆ ಹೋಗ್ಬೇಕು ಅಂತ ಆಸೆ ಇತ್ತು. ಸೊ ನಾವ್ ಅಲ್ಲಿಗೆ ಸ್ಟಾರ್ಟ್ ಮಾಡಿದೀವಿ, ಇವತ್ತು ಹೋಗ್ತಾ ಇದೀವಿ. ಹಾಯ್ ಅಭಿ. ಎಷ್ಟು ಚೆನ್ನಾಗಲ್ಲ. ಸಕ್ಕತ್ತಾಗಿದೆ. ಆಟಮ್ ಅಲ್ಲ, ಇಲ್ಲಿ ಅಕ್ಟೋಬರ್ ಮಂತಲ್ಲಿ ನಾವು ಹೋಗ್ತಾ ಇರೋದು. ನಾವು ಐರ್ಲೆಂಡ್ಗೆ ಬಂದ್ಮೇಲೆ ಫಸ್ಟ್ ಟೈಮ್ ಮಾಡಿದ ರೋಡ್ ಟ್ರಿಪ್ ಇದು. ನಾವಿರೋ ಡಬ್ಲಿನ್ ಮನೆಯಿಂದ ಜಸ್ಟ್ 20 ಮಿನಿಟ್ ಡ್ರೈವ್ ಅಷ್ಟೇ ಇದು. ನಾವು ಹೋಗಿದ್ದು ಅಕ್ಟೋಬರ್ ಲಾಸ್ಟ್ ವೀಕ್ನಲ್ಲಿ. ಆಟಮ್ ಆಗಿದ್ರಿಂದ ಸುತ್ತ ಟ್ರೀಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದು ಪವರ್ಸ್ಕೋಟ್ ವಾಟರ್ ಫಾಲ್ ಅಂತ. ಯಾರಾದರೂ ಐರ್ಲೆಂಡ್ಗೆ ಹೊಸದಾಗಿ ಬಂದಿದ್ರೆ, ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ, ಈ ವಾಟರ್ ಫಾಲ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ, ನಿಮಗೆ ಹೆಲ್ಪ್ ಆಗಬಹುದು. ಪ್ಲೀಸ್ ಸ್ಕಿಪ್ ಮಾಡದೆ ಎಂಡ್ವರೆಗೂ ಈ ವಿಡಿಯೋನ ನೋಡಿ. ತುಂಬ ಬ್ಯೂಟಿಫುಲ್ ಆಗಿದೆ ಈ ವಾಟರ್ ಫಾಲ್. ರೋಡ್ಸ್ ಎಲ್ಲ ತುಂಬಾ ನ್ಯಾರೋ ಆಗಿತ್ತು. ಹುಷಾರಾಗಿ ಡ್ರೈವ್ ಮಾಡ್ಕೊಂಡು ಹೋದೆ. ಒಂದು ಲೆಕ್ಕ ನಾವು ಇಂಟೀರಿಯರ್ ಮಲೆನಾಡಿನಲ್ಲಿ ಸಾಗರ ಶಿರ್ಸಿ ಕಡೆ ನಾವು ಡ್ರೈವ್ ಮಾಡಬೇಕಾದ್ರೆ ಯಾವ ರೀತಿ ಒಂದು ಫೀಲ್ ಇರುತ್ತೋ ಅದೇ ಥರ ಫೀಲ್ ಇತ್ತು. ಬಟ್ ಇಲ್ಲಿ ರೋಡ್ ರೂಲ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಎಲ್ಲ ರೋಡ್ ರೂಲ್ಸ್ ಏನೇನಿದೆಯೋ ಅದನ್ನು ಫಾಲೋ ಮಾಡಿಕೊಂಡೇ ಹೋಗಬೇಕಿತ್ತು. ಚೆನ್ನಾಗಿದೆ ನೋಡು. ಆಟಮ್ ಅಲ್ಲ ನೋಡು ಅಭಿ ಒಂದೆರಡು ಟ್ರೀಸ್ ಎಲ್ಲ, ಒಂದೊಂದ್ ಸ್ವಲ್ಪ ಟ್ರೀಸು ಇದು ಇದೆ, ಗ್ರೀನಿಶ್ ಇದೆ, ಸ್ವಲ್ಪ ಎಲ್ಲೋ ಆಗಿದೆ. ನಾವು ಇಂಡಿಯಾದಲ್ಲಿ ಜೋಗ್ ಫಾಲ್ಸ್ನ ನೋಡಿರ್ತೀವಿ. ಅದು 830 ಫೀಟ್ ಹೈಟಲ್ಲಿದೆ. ಅದೇ ಈ ಪವರ್ಸ್ಕೋಟ್ ವಾಟರ್ ಫಾಲ್ ಹೆಚ್ಚು ಕಡಿಮೆ ಅದರ ಅರ್ಧ ಇದೆ, ಒಂದು 397 ಫೀಟ್. ಇದು ಐರ್ಲೆಂಡ್ನಲ್ಲೇ ಸೆಕೆಂಡ್ ಹೈಯೆಸ್ಟ್ ವಾಟರ್ ಫಾಲ್ ಅಂತ. ಸೊ ವಾಟರ್ ಫಾಲ್ ಸಣ್ಣದಿದ್ರು ಸುತ್ತಮುತ್ತ ಏನು ಸರೌಂಡಿಂಗ್ ಇದೆಯಲ್ಲ, ನೇಚರ್, ಅದು ಮಾತ್ರ ತುಂಬಾ ಬ್ಯೂಟಿಫುಲ್. ಡ್ರೈವಿಂಗ್ ಮಾತ್ರ ಸೂಪರ್ ಆಗಿರುತ್ತೆ ಇಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕೆ. ಹಾಗೆ ಫ್ಯಾಮಿಲಿ ಜೊತೆ ಅಂತೂ ಒಂದು ಒಳ್ಳೆ ರಿಲ್ಯಾಕ್ಸಿಂಗ್ ಟೈಮ್ ವೀಕೆಂಡ್ನಲ್ಲಿ ನಾವು ಪ್ಲ್ಯಾನ್ ಮಾಡಿದ್ರೆ. ಹಾಗೆ ಡ್ರೈವ್ ಮಾಡ್ಕೊತ ಕಂಟ್ರಿ ಸೈಡ್ ವ್ಯೂಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸುತ್ತಮುತ್ತ ಈ ಆಟಮ್ನಲ್ಲಿ ಟ್ರೀಸ್ ನೋಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ನಮಗೆ ಟ್ರಾಪಿಕಲ್ ರೀಜನಲ್ಲಿ, ಅಂದರೆ ನಮ್ಮ ಕರ್ನಾಟಕ ಏನು ಸೌತ್ ಇಂಡಿಯಾ ಏನಿದೆಯಲ್ಲ ಅಲ್ಲಿ ನಮ್ಗೆ ಈ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಇದು ಟೋಟಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ವಾಟರ್ ಫಾಲ್ ನೋಡೋದು ನಮಗೆ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ನ್ಯಾರೋ ರೋಡ್ಸ್. ಹೀಗೆ ಡ್ರೈವ್ ಮಾಡಿಕೊಂಡು ಸ್ಲೋ ಆಗಿ ಡ್ರೈವ್ ಮಾಡಿಕೊಂಡು ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಜಸ್ಟ್ 1 ಕಿಲೋಮೀಟ್ರ್ ಇದೆ. ನೋಡಬೇಕು ನೇಚರ್ ಮಧ್ಯೆ ಎಷ್ಟು ಚೆನ್ನಾಗಿದೆ ಇದೊಂದು ವಾಟರ್ ಫಾಲ್. ಇವಾಗ ನೋಡಕ್ ಹೋಗ್ತಾ ಇದೆ. ಅಂತೂ ಈ ಪವರ್ಸ್ಕೋಟ್ ವಾಟರ್ ಫಾಲ್ಗೆ ಬಂದ್ವಿ. ಇದು ಪವರ್ಸ್ಕೋಟ್ ವಾಟರ್ ಫಾಲ್ ಎಂಟ್ರೆನ್ಸ್. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಆಯಿತು. ನಾನು ತುಂಬಾ ಕಾನ್ಷಿಯಸ್ ಆಗಿ ಡ್ರೈವ್ ಮಾಡ್ತಿದ್ದೆ, ಎಲ್ಲೂ ಕೂಡ ಮಿಸ್ಟೇಕ್ ಮಾಡಬಾರ್ದು ಅಂತ. ನೋಡಿ ಅಲ್ಲಿ ಒಂದು ರೆಡ್ ಆರೋ ಮಾರ್ಕ್ ಇದೆ. ಸೊ ನಾನೇನು ಅನ್ಕೊಂಡ್ಬಿಟ್ಟೆ ಇದು ಒನ್ ವೇ ಅಷ್ಟೇ, ಆ ಕಡೆಯಿಂದ ಬರೋಕ್ಕಷ್ಟೇ, ಎಂಟ್ರಿ ಇನ್ನೊಂದು ಕಡೆ ಇದೆ ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಯಿತು ಇದು 2 ವೇನೂ ಇದೆ. ಸೊ ಎಂಟ್ರಿ ಕೂಡ ಇದೇನೆ ಅಂತ. ಹೋಗ್ಬೋದಂತ ಒಳಗಡೆ ಹೋಗ್ಬೋದಾ? ಅದೇ ಎಲ್ಲ ಎಷ್ಟೊಂದು ಕಾಸೆಲ್ಲ ಹೋದ್ವಿ. ಹೊಸ ಪ್ಲೇಸ್ ಅಲ್ವಾ, ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಹೇಗೋ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಎಂಟ್ರಿನಲ್ಲಿ ಟಿಕೆಟ್ ಕೌಂಟರ್ ಇತ್ತು. ಸೊ ಟಿಕೆಟ್ಸ್ ತಗೊಂಡು ಒಳಗಡೆ ಇನ್ನೂ ಒಂದು 2 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಿತ್ತು ವಾಟರ್ ಫಾಲ್ ತನಕ ರೀಚ್ ಆಗ್ಬೇಕಂದ್ರೆ. ನಾವು ವಿಸಿಟ್ ಮಾಡಿದ್ದು ಹ್ಯಾಲೋವಿನ್ ಮಂತ್ ಆಗಿದ್ರಿಂದ ಸುತ್ತಮುತ್ತ ಎಲ್ಲ ಹ್ಯಾಲೋವಿನ್ ಡೆಕೋರೇಷನ್ ಮಾಡಿದ್ರು. ಸೊ ನಾವೆಲ್ಲ ನಮ್ಮ ಹಬ್ಬಕ್ಕೆ ನಾವು ಹೇಗೆ ಮಾವಿನ ತೋರಣ, ರಂಗೋಲಿ ಎಲ್ಲ ಹಾಕಿ ಮನೇನ ಡೆಕೋರೇಟ್ ಮಾಡ್ತೀವೋ, ಇವರು ಇಲ್ಲಿ ಹ್ಯಾಲೋವಿನ್ ಹಬ್ಬಕ್ಕೆ ಸೊ ಸುತ್ತಮುತ್ತ ಎಲ್ಲ ಏನಂತಾರೆ ಘೋಸ್ಟ್ ಸ್ಕೇರಿಯಾಗಿ ಡೆಕೋರೇಟ್ ಮಾಡಿರ್ತಾರೆ. ಇನಿಷಿಯಲ್ ಡೇಸ್ ಅಲ್ಲಿ ಇದನ್ನೆಲ್ಲ ನೋಡಿದಾಗ ಒಂಥರ ಆಸ್ಟಾನಿಶಿಂಗ್ ಅನ್ಸುತ್ತೆ, ಪ್ಲಸ್ ಕಲ್ಚರಲ್ ಶಾಕ್ ಇದು. ಅಬ್ಬಿ ಅಲ್ಲಿ ನೋಡಲ್ಲಿ ಹ್ಯಾಲೋವಿನ್
ಇದೇ ನೋಡಿ ಮೇನ್ ಎಂಟ್ರಿ. ಅಲ್ಲಿ ಗೇಟ್ ಕೀಪರ್ ನಿಂತಿದಾರಲ್ಲ, ಅವರು ಟಿಕೆಟ್ ಇಶ್ಯೂ ಮಾಡ್ತಾರೆ. ಸೊ ನಾವಿಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ನಾವು ಇನ್ನೂ 1.5 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಹೋಗಬೇಕು ವಾಟರ್ ಫಾಲ್ ರೀಚ್ ಆಗಬೇಕು ಅಂದರೆ. ಸೊ ಹಾಗೆ ಇಲ್ಲಿ ಈ ಒಂದು ಪ್ಲೇಸ್ನಲ್ಲಿ ನ್ಯಾಚುರಲಿ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಪ್ಯೂರ್ ಹನಿ ಕೂಡ ಮಾರ್ತಾ ಇದ್ರು. ಸೊ ಇದೆಲ್ಲ ನೋಡ್ತಾ ಇದ್ರೆ, ಸೊ ನಾವು ಏನು ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಸೈಡಲ್ಲಿ ನಾವು ವಾಟರ್ ಫಾಲ್ ನೋಡೋಕೆ ಹೋದಾಗ ಯಾವ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಸೇಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಓಕೆ, ಥ್ಯಾಂಕ್ ಯು. ಏನು ಹನಿ ಇಟ್ಟಿದ್ದಾರೆ, ಹನಿ ಇಟ್ಟಿದ್ದಾರೆ ನೋಡು ರಾಜು, ಅಲ್ಲಿ ಹನಿ ಕರ್ಡ್, ಆಮೇಲೆ ಹನಿ ಮಿಕ್ಸ್ಡ್ ಕ್ಯಾಂಡಲ್ಸ್ ಇಟ್ಟಿದ್ದಾರೆ. ರಿಯಲ್ ಹೇಳೋದು ಎಲ್ಲಿ? ಅಯ್ಯೋ ಇದೇನಿದು ಹಿಂಗಿದೆ? ಯಾವ್ದು ಹಿಂದಿ ಮೂವಿ, ರಾಜ್ ಮೂವಿ ಶೂಟ್ ಮಾಡ್ದಾಗ ಮಾಡಿದ ಪ್ಲೇಸ್ ಇದೆ ಅಲ್ಲ? ಐ ಡೋಂಟ್ ನೋ. ಇಲ್ಲ ಕಣ, ಅದು ಇದು ಟ್ರೀಸ್ ಕಣ ಬಿ. ಆಕ್ಚುಲಿ ನಾವು ರೈಟ್ ಟೈಮ್ಗೆ ಬಂದಿದೀವಿ ಅನ್ಕೊಂತೀನಲ್ಲ, ಯಾಕಂದ್ರೆ ಈ ತರ ನಾವು ಬೇರೆ ಟೈಮಲ್ಲಿ ಬಂದ್ರೆ ಈ ಕಲರ್ ಚೇಂಜ್ ಇಂದ ಅಬ್ಸರ್ವ್ ಮಾಡಕ್ ಆಗಲ್ಲ. ಟ್ರೀಸ್ದು ನೋಡಬಿ, ಲೀವ್ಸ್ ಕೆಲವೊಂದ್ ಟ್ರೀ ಗ್ರೀನ್ ಇದೆ, ಆಮೇಲೆ ಯೆಲ್ಲೋ ಇದೆ, ಆರೆಂಜ್ ಟರ್ನ್ ಆಗ್ತದೆ, ರೆಡ್ ಟರ್ನ್ ಆಗ್ತದೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ ಪವರ್ ಸ್ಪೋರ್ಟ್ ವಾಟರ್ ಫಾಲ್ಗೆ. ಇದು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡಿ, ಈಗ ವಾಟರ್ ಫಾಲ್ ಹತ್ರ ಬಂದಿದ್ದೀವಿ. ಈಗ ಕಾರ್ ಪಾರ್ಕ್ ಮಾಡಬೇಕು. ಐರ್ಲೆಂಡ್ನಲ್ಲಿ ಮೋಸ್ಟ್ ಆಫ್ ದ ಪ್ಲೇಸಸ್ನಲ್ಲಿ ಕಾರ್ ಪಾರ್ಕಿಂಗ್ ಫ್ರೀ ಆಗಿರೋದಿಲ್ಲ. ಅದಕ್ಕೇ ನಾನು ಎಂಟ್ರಿನಲ್ಲಿ ಗೇಟ್ ಕೀಪರ್ ಹತ್ರ ಕನ್ಫರ್ಮ್ ಮಾಡಿಕೊಂಡೆ ಇಲ್ಲಿ ಕಾರ್ ಪಾರ್ಕಿಂಗ್ ಫ್ರೀ ಆಗಿದೆಯೋ ಇಲ್ಲೋ ಅಂತ. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಫ್ರೀ ಆಗಿತ್ತು. ಮೊದಲು ಒಂದು ಸತಿ ನಾನು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದಾಗ ಅಲ್ಲಿ ಫ್ರೀ ಆಗಿರಲಿಲ್ಲ, ಅದು ನಂಗೆ ಗೊತ್ತಿರಲಿಲ್ಲ. ಸೊ ಏನು ಮಾಡಿದ್ರು ಅಂದರೆ ಕಾರ್ನ ಫ್ರಂಟ್ ವೀಲ್ಗೆ ಕ್ಲ್ಯಾಂಪ್ ಹಾಕಿಬಿಟ್ಟಿದ್ರು. ಸೊ ಆ ಕ್ಲ್ಯಾಂಪ್ ಎಲ್ಲ ಬಿಡಿಸ್ಕೊಂಡು ನನ್ನ ಕಾರ್ನ ತೊಗೊಂಬರೋಕ್ಕೆ €80 ಪೇ ಮಾಡಿ 3 hours ವೇಟ್ ಮಾಡಿದ್ದೆ. ಸೊ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ಯಾರಾದರೂ ಐರ್ಲೆಂಡ್ಗೆ ಹೊಸದಾಗಿ ಬರ್ತಾ ಇದ್ದರೆ, ಸೊ ಕಾರ್ ಪಾರ್ಕಿಂಗ್ ಮಾಡೋ ಜಾಗನ ನೀವು ವೆರಿಫೈ ಮಾಡಿ ಫ್ರೀ ಆಗಿದೆಯೋ ಇಲ್ಲೋ ಅಂತ. ಪಾರ್ಕಿಂಗ್ ಟ್ಯಾಗ್ ಅಂತ ಒಂದು ಆ್ಯಪ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪಾರ್ಕಿಂಗ್ ಫೀನ ಪೇ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿದೀವಿ. ಎಷ್ಟು ಚೆನ್ನಾಗಿದೆ ನೋಡಲಿ, ಇಲ್ಲಿ ನೋಡು. ವಾವ್, ಮೌಂಟೈನ್ಸ್ ಕೆಳಗಡೆ ಎಲ್ಲ ಕಾರ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ನೋಡು, ಟ್ರೀ ನೋಡು, ಇಲ್ಲಿ ಎಷ್ಟು ದೊಡ್ಡದಿದೆ ರಾಜೀವ್. ಅಭಿ ನೋಡಿಲಿ. ಸೂಪರ್. ಕಾರ್ ನಂದು ಕೀ ಕೊಡಲ್ಲ. ಸರಿ, ಇವಾಗ ಆಮೇಲೆ ಮಾತಾಡೋಣ. ಇಲ್ಲಿ ಕಾರ್ ಪಾರ್ಕ್ ಮಾಡಿದೀವಿ. ಇವಾಗ ಯಾವ ಕಡೆಯಿಂದ ಹೋಗೋದು? ಇಲ್ಲೊಂದೇನೋ ಪಾರ್ಕ್ ಇದೆ, ಈ ಕಡೆನಾ? ಓಕೆ. ಮಳೆ ಬೇರೆ ಬಂದ್ರೆ ಮೌಂಟೇನ್ ಅಭಿ. ಅಲ್ಲಿ ನೋಡಿ, ಸ್ವಲ್ಪ ಯೆಲ್ಲೋ, ಸ್ವಲ್ಪ ಗ್ರೀನ್. ಹರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಬೊಲುಮೆಯ ಚೇಂಜ್ ಆಗಿದೆಯಲ್ಲ ಈ ಆಟಮ್ ನಲ್ಲಿ, ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆಯಲ್ಲ. ಟಾಪ್ ಅಲ್ಲೆಲ್ಲ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಾವು ಹೋಗಿದ್ದ ದಿನ ಒಂದು ಒಳ್ಳೆ ಪ್ಲೀಸಿಂಗ್ ವೆದರ್ ಇತ್ತು. 9 to 12 ಡಿಗ್ರಿ, ಒಂದು ಮಾಡ್ರೇಟ್ ಟೆಂಪ್ರೇಚರ್, ಸ್ವಲ್ಪ ಹಾಗೆ ಡ್ರಿಸ್ಲಿಂಗ್ ಇತ್ತು. ತುಂಬಾ ರಿಫ್ರೆಶಿಂಗ್ ಆಗಿ ರಿಲ್ಯಾಕ್ಸಿಂಗ್ ಆಗಿತ್ತು ನಾವು ಹೋಗಿದ್ದ ದಿನ. ಇಲ್ಲಿ ನೋಡಿ, ಎಂಟ್ರಿನಲ್ಲಿ ಒಂದು ಕೆಫೆಟೇರಿಯಾ ಥರ ಇದೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಇದೆ. ಸೊ ಮನೆಯಿಂದ ನಾವು ಮಂಡಕ್ಕಿ ಮಿರ್ಚಿನ ಏನಾರ ಮಾಡ್ಕೊಂಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಈ ಒಂದು ಚಳಿ ವೆದರ್ನಲ್ಲಿ. ಹಾಗೆ ಮುಂದಕ್ಕೆ ಹೋದ್ರೆ ವಾಟರ್ ಫಾಲ್ ಹತ್ರ ಒಂದಷ್ಟು ಬಾರ್ಬೆಕ್ಯೂ ಪ್ಲೇಸಸ್ ಕೂಡ ಇದೆ. ಸೊ ಇಲ್ಲಿ ತುಂಬಾ ಫ್ಯಾಮಿಲಿ ವೀಕೆಂಡ್ಸ್ ನಲ್ಲಿ ಬಂದು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್. ಬರ್ತ್ಡೇ ಈ ಥರ ಏನಾದರೂ ಸ್ಪೆಷಲ್ ಅಕೇಶನ್ಸ್ ಇದ್ರೆ ಫೋಟೋ ಶೂಟಿಗೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿದೆ.
ಈಗ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವಾಟರ್ಫಾಲ್. ಸೊ ಈಗೇನು ವಾಟರ್ಫಾಲ್ ಹತ್ರ ಬಂದಿದ್ದೀವಿ. ನಾವು ಮಲೆನಾಡಲ್ಲಿ ಈ ಥರ ಒಂದು ವಾಟರ್ಫಾಲ್ನ ರೈನಿ ಸೀಸನ್ನಲ್ಲಿ ಹೋದರೆ ಸೊ ಲೀಚಸ್ ನಮಗೆ ಗೊತ್ತಿಲ್ದಂಗೆ ನಮ್ಮ ಕಾಲ ಮೇಲೆಲ್ಲ ಹತ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ಲೀಚಸ್ದು ಯಾವುದೇ ರೀತಿ ಕಾಟ ಇಲ್ಲ, ಮಸ್ಕಿಟೋ ಕೂಡ ಇಲ್ಲ. ಒಂಥರ ಫ್ರೀಯಾಗಿ ಎಂಜಾಯ್ ಮಾಡ್ಬೋದು ವೆದರ್ನ, ನೇಚರ್ನ. Of the night, I think of you. My heart beats with every thought of you. You're the one I can't let go. In your arms I find my home. Love, sweet love, it's you I'm dreaming of. Every moment with you feels like a gift from above. Forever and always, you're the one I adore. In your love I find my forevermore. Find my forevermore, the more. Through every storm, you're my guiding light. In your eyes I see the stars align. With you I'm whole, with you I'm complete. In your love my heart finds its beat. ಬಾಬಿ ಅಲ್ಲೇನೋ ಒಂದು ಪಾರ್ಕ್ ಇದೆ ಅಂತ, ಪಾರ್ಕ್ ಹತ್ರ ಆಟ ಆಡ್ಬಿಟ್ಟು ಹೋಗೋಣ. ಏನ್ ಮರ ಅದು? ಯಾವ ಮರ ಇದಾ? ನನಗೆ ಗೊತ್ತು, ಮೇಬಿ ಅದು ಚೆಸ್ಟ್ನಟ್ ಏನೋ ಇದೆ, ಅದು ಗೊತ್ತಿಲ್ಲ. ಐ ಥಿಂಕ್ ಇಟ್ ಈಸ್ ಲೈಕ್ ದಟ್. ಇವಾಗ ವಾಟರ್ಫಾಲ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಅಭಿ ಅಲ್ಲೇನಿದೆ, ಪಾರ್ಕ್ ಇದೆ ನೋಡಲ್ಲಿ. ಇವಾಗ ಪಾರ್ಕಲ್ಲಿ ಆಟ ಆಡ್ಕೊಂಡು ಹೋಗೋದು. ಐರ್ಲೆಂಡ್ ಇಷ್ಟು ಬ್ಯೂಟಿಫುಲ್ ಆಗಿ ಸೀನಿಕ್ ಆಗಿದೆ ಅಂತ ಗೊತ್ತಿರ್ಲಿಲ್ಲ. ಹಂಗೆ ಹೋಗ್ಬೇಕು. ಇಷ್ಟು ಚೆನ್ನಾಗಿದೆ ಗ್ರೀನ್ರಿ ಅಂತ. ನಾನು ಇನ್ನೊಂದ್ಸತಿ ಒಬ್ನೇ ಬರ್ತೀನಿ ಅಂತ. ಮುಂಗಾರು ಮಳೆ ಶೂಟ್ ಮಾಡ್ಕೊಂಡು ಹೋಗ್ತಿದ್ದು. ಐರ್ಲೆಂಡ್ ಮಳೆ ಯಾವಾಗ್ಲೂ ಮಳೆ. ವೆಜಿಟೇರಿಯನ್ ಏನು ಸಿಗಲ್ಲ, ಕಾಫಿ ಸಿಗುತ್ತಷ್ಟೇ. ಕಾಫಿ ಕುಡಿತೀರಾ? ಅಭಿರಾಮ್ ಪ್ಲೇಸ್. ಸ್ಟಾಪ್. ರಾಜೀವ್ ಹೋಗೋಣ ಬಾ, ಲೇಟ್ ಆಯ್ತು. ಅವನು ಆಟ ಆಡ್ತಿದ್ರೆ ಎಲ್ಲ ಆಟ ಆಡ್ತಾನೆ. 5 ನಿಮಿಷ ಮನೆ ಹತ್ರನೂ ಇದೆ ಪಾರ್ಕ್, ಹೋಗೋಣ, ಲೇಟ್ ಆಯ್ತು. ಒನ್ ಮೋರ್. ಸಾಕು ಬಾ ಅಭಿ. ಹುಷಾರು, ಇಳಿಯೋ. ಇಲ್ಲೇ ಬಾ ಅಭಿರಾಮ್, ಇಲ್ಲಿದೆ ನೋಡು. ಇಲ್ಲಿ ಅಲ್ಲಿ ಇದು ಸ್ಲೈಡ್ ಇಲ್ಲ, ಹುಷಾರು. ಒಂದೊಂದು ಸ್ಟೆಪ್ಸ್ ಅಲ್ಲಿ ಕೆಳಗಡೆ ಹೋಗ್ಲಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲಿ. ಹುಷಾರು, ಮುಂದೆ ನೋಡ್ಕೊಂಡು ಹೋಗು. ಹೋಗು, ಓಡು. ಹುಷಾರು ಅಭಿ. In the still of the night
every thought of you. You're the one I can't let go. In your arms I find my home. Love, sweet love, it's you I'm dreaming of. Every moment with you feels like a gift. ಇವಾಗ ವಾಟರ್ ಫಾಲ್ ಎಲ್ಲ ನೋಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಸಂಜೆ 5 ಗಂಟೆ ಆಯ್ತು. ಫುಲ್ ಡಾರ್ಕ್ ಆಗ್ತದೆ. Dark ವಿಂಟರಲ್ಲಿ ಏನು 4:45 5 o'clockಗೆಲ್ಲ ವಿಂಟರ್ ಸ್ಟಾರ್ಟ್ ಆಗ್ತದೆ ಅಲ್ಲ, ಕತ್ಲಾಗ್ಬಿಡುತ್ತೆ. ಇದು ನವೆಂಬರಲ್ಲಿ 4:45 5 o'clockಗೆ ಕತ್ಲು, ಡಿಸೆಂಬರಲ್ಲಿ 4 o'clock. ಪೆಟ್ರೋಲ್ ಹಾಕ್ಸೋಣ? ಪೆಟ್ರೋಲ್ Turn right onto R117. ನೀನ್ ಹಾಕ್ತೀಯಾ? ಹುಷಾರು ಕಣೋ ಅಭಿ. ಇನ್ನೊಂದು ಸೆಕೆಂಡ್ ಟೈಮ್ ಟೈಮ್ ಸ್ಲೋ ಅಭಿ. ಎಲ್ಲದಕ್ಕೂ ನಾನು ಮಾಡಬೇಕು. 11 ಲೀಟರ್ಸ್ 11 ಲೀಟರ್ಸ್ 20 euros. 21 euros. ಅಲ್ಲೋಗಿ ಪೇ ಮಾಡಬೇಕಾ? ನಡಿ ಅಭಿ. Number 2. Box number 2. ಅಲ್ಲೇನೋ ಒಂದು ಯಾರು ಕೂತಿದಂಗೆ ಕಾಣುತ್ತೆ. ಹ್ಯಾಲೋವಿನ್ ಸರ್ಪ್ರೈಸ್ ಏನೋ ಇದು. ಅಯ್ಯಪ್ಪ ಬೋರ್ಡು. ರೋಡಲ್ಲೇ ಇದೆ. ಹ್ಯಾಲೋವಿನ್ ಟೈಮ್ ಬೇರೆ ಯಾವ್ದು ಸರ್ಪ್ರೈಸ್ ಕೊಡ್ತಿದಾರ ಟ್ರಿಕ್ಸ್. ಓಕೆ, ಇಲ್ಲ ಹಳ್ಳಿ ಮನೆಗಳು ಇವೆಲ್ಲ ಫಾರ್ಮ್ ಹೌಸ್ ತರ. ಇವತ್ತಿನ ನಮ್ಮ ಒಂದು ಶಾರ್ಟ್ ಟ್ರಾವೆಲ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್.